ನಮಸ್ಕಾರ ಸ್ನೇಹಿತರೆ, ಮೊದಲನೇದಾಗಿ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಕನ್ನಡವನ್ನು ಬಳಸಿ, ಬೆಳೆಸಿ ಮತ್ತು ಉಳಿಸಿ ಅಂತ ಹೇಳ್ತಾ ನಮ್ಮ ವಿಡಿಯೋನ ಶುರು ಮಾಡೋಣ. ಸೊ ಈ ವಿಡಿಯೋದಲ್ಲಿ ನಾವು ಮಾಯಾದಲ್ಲಿ ಬೆವೆಲ್ ಟೂಲ್ನ ಹೇಗೆ ಯೂಸ್ ಮಾಡೋದು ಅಂತ ತಿಳ್ಕೊತೀವಿ, ಮತ್ತು ಅದರ ಜೊತೆಗೆ ಸಬ್ ಡಿವಿಷನ್ ಪ್ರಿವ್ಯೂ. ಸೊ ಯಾವುದೇ ಒಂದು ಪಾಲಿಗಾನ್ ಮಾಡೆಲ್ನ ಸೆಲೆಕ್ಟ್ ಮಾಡಿ 3 ಪ್ರೆಸ್ ಮಾಡಿದಾಗ ಆ್ಯಕ್ಚುಲಿ ಏನಾಗುತ್ತೆ ಅಂತ ತಿಳ್ಕೊತೀವಿ. ಸೊ ನೀವು ನೋಡ್ತಾ ಇದ್ದೀರಾ ಸೊ ಬೆವೆಲ್ ಟೂಲ್ ಮಾಯಾದಲ್ಲಿ ನಮಗೆ ಈ ಥರದ ಶಾರ್ಪ್ ಎಡ್ಜಸ್ನ ಅವಾಯ್ಡ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನೋಡಿ, ಇಷ್ಟೊಂದು ಶಾರ್ಪ್ ಆಗಿದ್ದರೆ ಎಡ್ಜಸ್ ಒಳ್ಳೆಯದಲ್ಲ. ಸ್ವಲ್ಪನಾದರೂ ಈ ಥರ ರೌಂಡ್ ಆಗಿ ಇರಬೇಕಾಗತ್ತೆ, ಅಥವಾ ಅಟ್ಲೀಸ್ಟ್ ಈ ಥರ ಸ್ವಲ್ಪ ಫ್ಲ್ಯಾಟ್ ಆಗಿ ಇರಬೇಕಾಗತ್ತೆ. ಓಕೆ, ಸೊ ಈ ಥರ ನಾವು ಬೆವೆಲ್ ಟೂಲ್ನ ಯೂಸ್ ಮಾಡಿ ಮಾಡ್ಬೋದು. ಆ್ಯಕ್ಚುಲಿ ಪ್ರಾಕ್ಟಿಕಲ್ ಆಗೂ ಕೂಡ ನೀವು ಯಾವುದೇ ಒಂದು ವಸ್ತುವನ್ನು ತಗೊಂಡಾಗ ಅದರ ಎಡ್ಜಸ್ ಇಷ್ಟೊಂದು ಶಾರ್ಪ್ ಆಗಿ ಇರೋದಿಲ್ಲ. ಸ್ವಲ್ಪನಾದರೂ ರೌಂಡ್ ಆಗಿರುತ್ತೆ, ಅಥವಾ ಸ್ವಲ್ಪನಾದರೂ ಫ್ಲ್ಯಾಟ್ ಆಗಿ ಇದ್ದೇ ಇರುತ್ತೆ. ಸೊ ತುಂಬ ಶಾರ್ಪ್ ಆಗಿದೆ ಅಂತ ಅನ್ಸಿದ್ರು ಕೂಡ ನೀವು ಫುಲ್ ಕಂಪ್ಲೀಟ್ ಆಗಿ ಝೂಮ್ ಮಾಡಿ ನೋಡಿದಾಗ ಸ್ವಲ್ಪನಾದರೂ ಫ್ಲ್ಯಾಟ್ ಅಥವಾ ರೌಂಡ್ ಆಗಿ ಇರಲೇಬೇಕು. ಇವನ್ ಮಾಯಾದಲ್ಲಿ ಕೂಡ ಲೈಟಿಂಗ್ ಮಾಡಿದಾಗ ಸೊ ಈ ತರ ಶಾರ್ಪ್ ಆಗಿದ್ರೆ, ಎಡ್ಜಸ್ ಇಷ್ಟೊಂದು ಶಾರ್ಪ್ ಆಗಿದ್ರೆ ಒಳ್ಳೇದಲ್ಲ. ಯಾಕಂದ್ರೆ ಅಲ್ಲಿ ಲೈಟ್ ರಿಫ್ಲೆಕ್ಟ್ ಆಗೋದಿಲ್ಲ. ಲೈಟ್ ರಿಫ್ಲೆಕ್ಟ್ ಆಗಬೇಕು ಅಂದ್ರೆ ಸ್ವಲ್ಪನಾದ್ರೂ ಜಾಮೆಟ್ರಿ ಇರಬೇಕು ಅಲ್ಲಿ. ಸೊ ಇಲ್ಲಿ ಕಾರ್ನರ್ ನಲ್ಲಿ ಜಾಮೆಟ್ರಿನೇ ಇಲ್ಲ, ಹಾಗಾಗಿ ಯಾವುದೇ ಲೈಟ್ ರಿಫ್ಲೆಕ್ಟ್ ಆಗೋದಿಲ್ಲ. ಸೊ ಹಾಗಾಗಿ ಈ ತರ ಬಿಡಬಾರ್ದು. ಪ್ರಾಕ್ಟಿಕಲ್ ಯಾವತ್ತೂ ಈ ತರ ಮಾಡೆಲ್ ಮಾಡಿದಾಗ ಈ ತರ ಬಿಡಬಾರ್ದು. ಓಕೆ, ಸ್ವಲ್ಪನಾದ್ರೂ ಈ ತರ ರೌಂಡ್ ಅಥವಾ ಈ ತರ ಫ್ಲಾಟ್ ಮಾಡಲೇಬೇಕಾಗತ್ತೆ. ಓಕೆ, ಸೊ ಅದನ್ನ ನಾವು ಬೆವೆಲ್ ಟೂಲ್ ಯೂಸ್ ಮಾಡಿ ಮಾಡ್ಬೋದು. ಸೊ ಇವಾಗ ಇದೆರಡನ್ನು ಡಿಲೀಟ್ ಮಾಡೋಣ. ಇದನ್ನ ಸೆಲೆಕ್ಟ್ ಮಾಡಿ. ಸೊ ಬೆವೆಲ್ ಟೂಲ್ ನಿಮಗೆ ಇಲ್ಲಿ ಎಡಿಟ್ ಮೆಷಲ್ಲೇ ಸಿಗುತ್ತೆ, ಎಕ್ಸ್ಟ್ರೂಡ್ ಇತ್ತಲ್ಲ ಅಲ್ಲೇ ಸಿಗುತ್ತೆ. ಬೆವೆಲ್ ಟೂಲ್ ಇಲ್ಲಿದೆ. ಸೊ ಇಲ್ಲಿಂದ ಸೆಲೆಕ್ಟ್ ಮಾಡ್ಬೋದು, ಅಥವಾ ಶಾರ್ಟ್ಕಟ್ ಕಂಟ್ರೋಲ್ B ಇದೆ, ಅದನ್ನು ಯೂಸ್ ಮಾಡ್ಬೋದು, ಅಥವಾ ಶಿಫ್ಟ್ ರೈಟ್ ಕ್ಲಿಕ್ ಕೂಡ ಯೂಸ್ ಮಾಡ್ಬೋದು. ಎಕ್ಸ್ಟ್ರೂಡ್ಗೂ ಕೂಡ ನಾವು ಶಿಫ್ಟ್ ರೈಟ್ ಕ್ಲಿಕ್ ಯೂಸ್ ಮಾಡ್ತಾ ಇದ್ವಿ. ಸೊ ಬೆವೆಲ್ಗೂ ಕೂಡ ಇಲ್ಲೇ ಬರಬೇಕಾಗತ್ತೆ. ಬಟ್ ಬೆವೆಲ್ಗೆ ಇಲ್ಲಿ ಬರಬೇಕು ಅಂದರೆ ನೀವು ಮೊದಲು ಎಡ್ಜ್ ಅಥವಾ ಫೇಸ್ ಅಥವಾ ವರ್ಟೆಕ್ಸ್ಗಳನ್ನ ಸೆಲೆಕ್ಟ್ ಮಾಡಿರಬೇಕಾಗತ್ತೆ. ಓಕೆ, ಎಡ್ಜಿಗೆ ಹೋಗೋಣ. ಸೊ ಎಡ್ಜ್ನ ಸೆಲೆಕ್ಟ್ ಮಾಡಿ, ಶಿಫ್ಟ್ ರೈಟ್ ಕ್ಲಿಕ್ ಪ್ರೆಸ್ ಮಾಡಿ. ಸೊ ಇಲ್ಲಿ ಪಕ್ಕದಲ್ಲಿ ಬೆವೆಲ್ ಎಡ್ಜ್ ಅಂತ ಇದೆ. ಓಕೆ, ಸೊ ನೀವು ಒಂದು ವೇಳೆ ಫೇಸ್ನ ಸೆಲೆಕ್ಟ್ ಮಾಡಿದರೆ ಶಿಫ್ಟ್ ರೈಟ್ ಕ್ಲಿಕ್ ಮಾಡಿದಾಗ ಬೆವೆಲ್ ಫೇಸ್ ಅಂತ ಇರುತ್ತೆ. ಅದು ನೀವು ಒಂದು ವೇಳೆ ವರ್ಟೆಕ್ಸಿಗೆ ಹೋದರೆ, ಸೊ ವರ್ಟೆಕ್ಸ್ ಸೆಲೆಕ್ಟ್ ಮಾಡಿ ಶಿಫ್ಟ್ ರೈಟ್ ಕ್ಲಿಕ್ ಮಾಡಿದರೆ ಇಲ್ಲಿ ಬೆವೆಲ್ ಅಂತ ಇರೋದಿಲ್ಲ, ಚಾಂಫರ್ ವರ್ಟೆಕ್ಸ್ ಅಂತ ಇರುತ್ತೆ. ಬಟ್ ಹೆಚ್ಚು ಕಮ್ಮಿ ಎರಡೂ ಒಂದೇ. ಓಕೆ, ಸೊ ಇಲ್ಲಿ ಬಟ್ ಹೆಸರು ಮಾತ್ರ ಚಾಂಫರ್ ಅಂತ ಇದ್ರೂ ಕೂಡ ಅದು ಮಾಡುವ ಕೆಲಸ ಸೇಮ್ ಬೆವೆಲ್ ಥರನೇ ಇರುತ್ತೆ. ಓಕೆ, ಸೊ ಈಗ ಎಡ್ಜ್ ಆಪ್ಷನ್ಗೆ ಹೋಗೋಣ. ಒಂದು ಎಡ್ಜನ್ನ ಸೆಲೆಕ್ಟ್ ಮಾಡಿ, ಎಡಿಟ್ ಮೆಶ್ ಬೆವೆಲ್. ಸೊ ಇಲ್ಲಿ ಆಪ್ಷನ್ಸ್ ಬಾಕ್ಸ್ ಓಪನ್ ಮಾಡ್ತೀನಿ ನಾನು. ಓಕೆ, ಸೊ ಇಲ್ಲಿ ಏನಾದರೂ ವ್ಯಾಲ್ಯೂಸ್ ನೀವು ಚೇಂಜ್ ಮಾಡಿದ್ದೀರಾ ಅಂತ ಅನಿಸಿದ್ರೆ ಈ ಆಪ್ಷನ್ಸ್ ಬಾಕ್ಸಲ್ಲಿ ನಾವು ಯಾವಾಗಲೂ ಕೂಡ ಎಡಿಟಿಗೆ ಹೋಗಿ ರೀಸೆಟ್ ಸೆಟ್ಟಿಂಗ್ಸ್ ಅಂತ ಕೊಟ್ಟರೆ ಎಲ್ಲ ವ್ಯಾಲ್ಯೂಸ್ ಮತ್ತು ಅವುಗಳ ನಾರ್ಮಲ್ ಡಿಫಾಲ್ಟ್ ವ್ಯಾಲ್ಯೂಗೆ ಬರುತ್ತೆ. ಸೊ ಮೊದಲನೇದಾಗಿ ವಿಡ್ತ್ 0.5 ಅಂತ ಇದೆ. ಓಕೆ, ಸೊ ಅಷ್ಟೇ ಇರಲಿ. ಉಳಿದಿದ್ದೆಲ್ಲ ಡಿಫಾಲ್ಟ್ ಆಗಿ ಏನಿದೆ ಅದೇ ಇರಲಿ. ಅಪ್ಲೈ ಅಂತ ಕೊಡಿ. ಓಕೆ, ಸೊ ಇಷ್ಟು ಬೆವೆಲ್ ಅಪ್ಲೈ ಆಗಿದೆ. ಈಗ ಮತ್ತೆ ಇಲ್ಲಿ ಈ ಬೆವೆಲ್ ವ್ಯಾಲ್ಯೂಸ್ನಲ್ಲಿ ಏನಾದರೂ ನಾವು ಚೇಂಜಸ್ ಮಾಡಬೇಕು ಅಂದರೆ ನಿಮಗೆ ಗೊತ್ತಿದೆ, ಈ ಆಪ್ಷನ್ಸ್ ಬಾಕ್ಸಲ್ಲಿ ಆ್ಯಕ್ಚುಲಿ ಮೊದಲೇ ವ್ಯಾಲ್ಯೂಸ್ನ ಕೊಟ್ಬಿಟ್ಟು ಆಮೇಲೆ ಅಪ್ಲೈ ಮಾಡಬೇಕು. ಸೊ ಮತ್ತೆ ಏನಾದರೂ ಚೇಂಜಸ್ ಬೇಕು ಅಂದರೆ ಮತ್ತೆ ಅಂಡು ಮಾಡಿ ಮತ್ತೆ ವ್ಯಾಲ್ಯೂಸ್ನ ಚೇಂಜ್ ಮಾಡಿ ಮತ್ತೆ ಇಲ್ಲಿ ಅಪ್ಲೈ ಅಥವಾ ಬೆವೆಲ್ ಕೊಡಬೇಕಾಗತ್ತೆ. ಹಾಗಾಗಿ ಇದಕ್ಕಿಂತ ನನಗೆ ಈ ಇನ್ವ್ಯೂ ಎಡಿಟರ್ ಜಾಸ್ತಿ ಯೂಸ್ಫುಲ್ ಅಂತ ಅನಿಸುತ್ತೆ. ಯಾಕಂದರೆ ಇಲ್ಲಿ ನಾವು ಆಮೇಲೆ ಚೇಂಜಸ್ ಮಾಡ್ಬೋದು ವ್ಯಾಲ್ಯೂಸ್ನ. ಹಾಗಾಗಿ ಸೊ ನಾನು ಇದನ್ನು ಕ್ಲೋಸ್ ಮಾಡ್ತೀನಿ. ನಾವು ಇನ್ವ್ಯೂ ಎಡಿಟರ್ ಯೂಸ್ ಮಾಡ್ಬೋದು. ಸೊ ಈಗ ಅಪ್ಲೈ ಆಗಿದೆ. ಇಲ್ಲಿ ಫ್ರ್ಯಾಕ್ಷನ್ ಅಂತ ಇದೆ, ಅಲ್ಲಿ ಆ್ಯಕ್ಚುಲಿ ವಿಡ್ತ್ ಅಂತ ಇತ್ತು ಆಪ್ಷನ್ಸ್ ಬಾಕ್ಸಲ್ಲಿ, ಅದನ್ನೇ ಇಲ್ಲಿ ಫ್ರ್ಯಾಕ್ಷನ್ ಅಂತ ಹೇಳ್ತಾರೆ. ಗೊತ್ತಿಲ್ಲ, ಬೇರೆ ಬೇರೆ ಹೆಸರಿದೆ, ಬಟ್ ಎರಡೂ ಒಂದೇ ಆ್ಯಕ್ಚುಲಿ ಅದು. ಸೊ ಇದನ್ನು ಚೇಂಜ್ ಮಾಡಿ ನೋಡಿ. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೆಟ್ ಮಾಡ್ಬೋದು ಬೆವೆಲ್ ವ್ಯಾಲ್ಯೂನ. ಇಲ್ಲಿ ಮತ್ತೊಂದು ಸ್ನೇಹಿತರೆ, ಈ ವ್ಯಾಲ್ಯೂ ಚೇಂಜ್ ಮಾಡುವಾಗ ತುಂಬ ಫಾಸ್ಟಾಗಿ ಚೇಂಜ್ ಆಗ್ತಾ ಇದೆ. ನನಗೆ ಕಂಟ್ರೋಲ್ ಸಿಗ್ತಾ ಇಲ್ಲ, ಸ್ಮೂತಾಗಿ ಚೇಂಜ್ ಮಾಡೋಕ್ಕಾಗ್ತಾ ಇಲ್ಲ. ಓಕೆ, ಸೊ ಈ ಥರ ಇದ್ದಾಗ ನಾವೇನು ಮಾಡ್ಬೋದು, ಕಂಟ್ರೋಲ್ ಪ್ರೆಸ್ ಮಾಡಿ ಹಿಡ್ಕೊಂಡು ಆಮೇಲೆ ಇದನ್ನು ಚೇಂಜ್ ಮಾಡಿ ನೋಡಿ. ಆಗ ಸ್ವಲ್ಪ ನಿಧಾನವಾಗಿ ಚೇಂಜ್ ಆಗುತ್ತೆ. ಸೊ ನನಗೆ ಎಷ್ಟು ಬೇಕೋ ಅಷ್ಟು ನಾನು ಈಸಿಯಾಗಿ ಸೆಟ್ ಮಾಡ್ಬೋದಾಗ. ಓಕೆ, ಅಥವಾ ಇದನ್ನು ನೀವು ಮತ್ತೊಂದು ಥರ ಮಾಡ್ಬೋದು. ಇಲ್ಲೊಂದು ಸಣ್ಣ ಸರ್ಕಲ್ ಇದೆಯಲ್ಲ, ಸೊ ಈ ಸರ್ಕಲ್ನಲ್ಲಿ ಇದು ಆಲ್ಮೋಸ್ಟ್ ಮುಕ್ಕಾಲು ಭಾಗ ಫಿಲ್ ಆಗಿದೆ ಅಲ್ವಾ. ಸೊ ಹಾಗಾಗಿ ಇದು ತುಂಬ ಫಾಸ್ಟಾಗಿ ಚೇಂಜ್ ಆಗ್ತಾ ಇದೆ. ಇದನ್ನು ನೀವು ಒಂದು ವೇಳೆ ಕಡಿಮೆ ಮಾಡಿದರೆ ಇಲ್ಲಿ ಹಿಂದ್ಗಡೆ ಇಲ್ಲಿ ಬಂದುಬಿಟ್ಟು ಕ್ಲಿಕ್ ಮಾಡಿ ನೋಡಿ, ಇವಾಗ ಅದ್ರ ವ್ಯಾಲ್ಯೂ ಚೇಂಜ್ ಆಗಿದೆ. ಸೊ ಇದೇನು ಹೇಳುತ್ತೆ ಅಂದರೆ ನಾವು ಈ ಥರ ವ್ಯಾಲ್ಯೂಸ್ ಚೇಂಜ್ ಮಾಡುವಾಗ ಎಷ್ಟು ಫಾಸ್ಟಾಗಿ ಚೇಂಜ್ ಆಗುತ್ತೆ ಅನ್ನೋದನ್ನು ಇದು ಹೇಳುತ್ತೆ. ಓಕೆ, ಸೊ ಈಗ ನಾನು ತುಂಬ ಕಡಿಮೆ ಇಟ್ಟಿದ್ದೀನಿ ಸ್ಪೀಡನ್ನು ನೋಡಿ. ಈಗ ನನಗೆ ಕಂಟ್ರೋಲ್ ಪ್ರೆಸ್ ಮಾಡಿ ಹಿಡ್ಕೊಂಡಾಗ ಎಷ್ಟು ಸಿಗ್ತಾ ಇದ್ದೋ ಅದಕ್ಕಿಂತ ಫೈನ್ ಕಂಟ್ರೋಲ್ ಸಿಗುತ್ತೆ. ಓಕೆ, ಸೊ ಅಥವಾ ನೀವು ಇಂಚೂರು ಜಾಸ್ತಿ ಇಡ್ಬೋದು, ಅದಕ್ಕಿಂತ ಸ್ವಲ್ಪ ಫಾಸ್ಟಾಗಿ ಆಗುತ್ತೆ. ಓಕೆ, ಸೊ ಇದನ್ನು ಯೂಸ್ ಮಾಡ್ಬೋದು. ಇಲ್ಲಾಂದರೆ ಕಂಟ್ರೋಲ್ ಪ್ರೆಸ್ ಮಾಡಿ ಹಿಡ್ಕೊಂಡು ಅದನ್ನು ಕೂಡ ಯೂಸ್ ಮಾಡ್ಬೋದು. ಫ್ರಾಕ್ಷನ್ ಇಷ್ಟಿರಲಿ, ನಮಗೆ ಎಷ್ಟು ಬೆವೆಲ್ ಬೇಕು ಅಂತ ಇಲ್ಲಿ ಸೆಟ್ ಮಾಡ್ಬೋದು. ನಂತರ ಇಲ್ಲಿ ಯಾವುದೇ ಸೆಗ್ಮೆಂಟ್ಸ್ ಇಲ್ಲ, ನೀವು ಸೆಗ್ಮೆಂಟ್ಸ್ ಕೊಡ್ಬೋದು.
ಸೊ ಸೆಗ್ಮೆಂಟ್ಸ್ ಕೊಟ್ಟಾಗ ಆ್ಯಕ್ಚುಲಿ ಅದು ನೋಡಿ ರೌಂಡಾಗಿ ಬರುತ್ತೆ. ಸೊ ಇದು ರೌಂಡಾಗಿ ಏನಕ್ಕೆ ಬರ್ತಾ ಇದೆ ಅಂದರೆ ನಾವು ಕೆಳಗಡೆ ಚಾಂಫರ್ನ ಆನ್ ಮಾಡಿದ್ದೀವಿ. ಸೊ ಚಾಂಫರ್ ಒಂದು ವೇಳೆ ಇಲ್ಲಿ ಆಫ್ ಆಗಿದ್ದರೆ ಅಲ್ಲಿ ಯಾವುದೇ ಒಂದು ರೌಂಡ್ನೆಸ್ ಬರೋದಿಲ್ಲ. ಹಾಗಾಗಿ ಇಲ್ಲಿ ಚಾಂಫರ್ನ ಯಾವಾಗಲೂ ಆನ್ ಮಾಡಿ ಇಟ್ಟಿರಿ, ಆಗ ನಿಮಗೆ ಈ ಥರ ನೀಟಾಗಿ ಬರುತ್ತೆ. ಇನ್ನು ಡೆಪ್ತ್ 1 ಅಂತ ಇದೆ. ಸೊ ನೀವು ಇದನ್ನೇನಾದರೂ ಚೇಂಜ್ ಮಾಡಿದ್ರೆ ಬೆವೆಲ್ ಒಳಗಡೆಯಿಂದ ಆಗಬೇಕಾ ಮೇಲ್ಗಡೆಯಿಂದ ಆಗಬೇಕಾ, ಓಕೆ. ಸೊ ಇನ್ವರ್ಡ್ ಅಥವಾ ಔಟ್ವರ್ಡ್ ಅದನ್ನು ಕೂಡ ನೀವು ಚೇಂಜ್ ಮಾಡ್ಬೋದು. ಸೊ ಇದು ನಾನು 1 ಅಂತಲೇ ಇಡ್ತೀನಿ. ಇನ್ನು ಸ್ಮೂತಿಂಗ್ ಆ್ಯಂಗಲ್ ನಿಮಗೆ ಇಲ್ಲಿ ಒಂದು ವೇಳೆ ಕಾಣಿಸ್ತಿಲ್ಲ ಅಂದರೆ ಗೊತ್ತಿದೆ ಅಲ್ವಾ. ಸೊ ಇಲ್ಲಿಂದ ಆನ್ ಮಾಡ್ಕೊಳ್ಳಿ, ನಾನು ಇಲ್ಲಿಂದ ಆನ್ ಮಾಡ್ಕೊಂಡಿದ್ದೆ ಅದನ್ನು. ಸೊ ಸ್ಮೂತಿಂಗ್ ಆ್ಯಂಗಲ್ 30 ಇರುತ್ತೆ ಡಿಫಾಲ್ಟಾಗಿ. ನೀವು ಒಂದು ವೇಳೆ ಸ್ಮೂತಿಂಗ್ ಆ್ಯಂಗಲ್ನ 0 ಇಟ್ಬಿಟ್ರೆ ಆ್ಯಕ್ಚುಲಿ ಏನಾಗುತ್ತೆ ಅಂದರೆ, ನಾನು ನಾರ್ಮಲ್ ಆಬ್ಜೆಕ್ಟ್ ಮೋಡಿಗೆ ಬಂದಾಗ ನೋಡಿ ಹೇಗೆ ಕಾಣಿಸುತ್ತೆ ಅಂದರೆ ಇಲ್ಲಿ ಯಾವುದೇ ಸ್ಮೂತ್ನೆಸ್ ಇರೋದಿಲ್ಲ. ಶಾರ್ಪಾಗಿ ಬೆವೆಲ್ ಆಗಿದ್ರೂ ಕೂಡ ಆ ಟಕ್ 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 ಆ ಶಾರ್ಪ್ನೆಸ್ ಇದು ಕಾಣಿಸ್ತಾ ಇರುತ್ತೆ. ಸೊ ಅದೇ ನಾನು ಇದನ್ನು ಮತ್ತೆ ಇವಾಗ ಸೆಲೆಕ್ಟ್ ಮಾಡಿ ಟಿ ಪ್ರೆಸ್ ಮಾಡ್ತೀನಿ. ಸೊ ಟಿ ಪ್ರೆಸ್ ಮಾಡಿದಾಗ ನಿಮಗೆ ಗೊತ್ತಿದೆ ಅಲ್ವಾ, ಇನ್ವ್ಯೂ ಎಡಿಟರ್ ಮತ್ತೆ ವಾಪಸ್ ಬರುತ್ತೆ. ಸೊ ನಾವು ಈಗ ತಾನೇ ಜಸ್ಟ್ ಅಪ್ಲೈ ಮಾಡಿದ್ದೀವಿ, ಹಾಗಾಗಿ ಮತ್ತೆ ವಾಪಸ್ ಬರುತ್ತೆ. ಸ್ಮೂತಿಂಗ್ ಆ್ಯಂಗಲ್ ನಾನು ಬೆಟರ್ ಇದು ಆ್ಯಕ್ಚುಲಿ ಇದರ ಹೈಯೆಸ್ಟ್ ವ್ಯಾಲ್ಯೂ 180 ತನಕ ಹೋಗುತ್ತೆ. ಸೊ 180 ಇಟ್ಟರೆ ಆ್ಯಕ್ಚುಲಿ ಏನೋ ಪ್ರಾಬ್ಲಮ್ ಆಗ್ತಾ ಇದೆ, ಅಷ್ಟು ಬೇಡ. 30 ಡಿಫಾಲ್ಟಾಗಿ 30 ಇರುತ್ತೆ, ಅಷ್ಟೇ ಇರಲಿ, ಓಕೆ. ಸೊ ಸ್ಮೂತಿಂಗ್ ಆ್ಯಂಗಲ್ ಏನು ಚೇಂಜ್ ಮಾಡೋದು ಬೇಡ, ಅದು ನಾರ್ಮಲಾಗಿ 30ನೇ ಇರಲಿ. ಸೊ ಇನ್ನು ಬೆವೆಲ್ ಟೂಲ್ನ ನೀವು ಕೆಲವು ಸಲ ಇಲ್ಲೊಂದು ನಾನು ಚೇರ್ ಮಾಡೆಲ್ನ ಸೆಲೆಕ್ಟ್ ಮಾಡಿದ್ದೀನಿ ನೋಡಿ. ಸೊ ಈ ಥರ ಇದ್ದಾಗ ನೋಡಿ, ಈ ಚೇರ್ನ ಈ ಕಾಲು ಹೇಗಿದೆ ನೋಡಿ, ಈ ಥರ ರೌಂಡ್ ಅಂದರೆ ಈ ಥರ ಬೆಂಡಾಗಿ ಹೋಗ್ತಾ ಇದೆ ಅಲ್ವಾ. ಸೊ ಈ ಥರ ಶೇಪ್ ಕೊಡುವಾಗ ನಮಗೆ ಬೆವೆಲ್ ಟೂಲ್ ಜಾಸ್ತಿ ಯೂಸ್ ಆಗುತ್ತೆ. ಸೊ ಹೇಗೆ ಅಂತ ನೋಡೋಣ. ಸೊ ನಾನೊಂದು ಬಾಕ್ಸ್ ಕ್ರಿಯೇಟ್ ಮಾಡ್ತೀನಿ, ಅದರ ವಿಡ್ತನ್ನು ಜಾಸ್ತಿ ಮಾಡ್ತೀನಿ, ಹೈಟ್ ಮತ್ತು ಡೆಪ್ತ್ ಎರಡೂ ಕೂಡ ಸ್ವಲ್ಪ ಕಡಿಮೆ ಇರಲಿ. ವಿಡ್ತಲ್ಲಿ ಒಂದಿಷ್ಟು ಸೆಗ್ಮೆಂಟ್ಸ್ ಒಂದಿಷ್ಟಲ್ಲ, ಒಂದೇ ಒಂದು ಸೆಗ್ಮೆಂಟ್ನ ಕೊಡ್ತೀನಿ. ಸೊ 2 ಅಂತ ಇರಲಿ. ಸೊ ಮಧ್ಯದಲ್ಲಿ ಒಂದು ಸೆಗ್ಮೆಂಟ್ ಬರುತ್ತೆ. ಸೊ ಇವಾಗ ವರ್ಟೆಕ್ಸಿಗೆ ಹೋಗ್ಬಿಟ್ಟು ಸೊ ಇದನ್ನು ಸೆಲೆಕ್ಟ್ ಮಾಡಿ ಸ್ವಲ್ಪ ಬೆಂಡ್ ಮಾಡಿ. ನನಗಿವಾಗ ಇದು ಜಸ್ಟ್ ಇದು ಒಂದು ಕಾಲು ಅಂತ ಅಂದ್ಕೊಳ್ಳಿ ಚೇರ್ದು. ಸೊ ನನಗಿದು ಈ ಥರ ರೌಂಡಾಗಿ ಬರಬೇಕು ಅಂತ ಇದ್ದರೆ ಆವಾಗ ಸೊ ನನಗೆ ಅದೆಲ್ಲಿ ರೌಂಡಾಗಿ ಬರಬೇಕು, ಓಕೆ, ಈ ಥರ ರೌಂಡಾಗಿ ಬರಬೇಕು ಅಲ್ವಾ. ಸೊ ಈ ಮಧ್ಯದ ಇದನ್ನು ಶಾರ್ಪಾಗಿ ಇಡಿ, ಓಕೆ. ಸೊ ಈ ಥರ ಇಟ್ಬಿಟ್ಟು ಈಗ ಈ ಎಡ್ಜ್ ಲೂಪ್ ಏನಿದೆ, ಮಧ್ಯದಲ್ಲಿರುವಂಥ ಎಡ್ಜ್ ಲೂಪ್ ಏನಿದೆ, ಡಬಲ್ ಕ್ಲಿಕ್ ಮಾಡಿ ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಅದಕ್ಕೆ ಬೆವೆಲ್ ಅಪ್ಲೈ ಮಾಡಿ. ಸೊ ಬೆವೆಲ್ ಅಪ್ಲೈ ಮಾಡಿ ಫ್ರ್ಯಾಕ್ಷನನ್ನು ಆದಷ್ಟು ಎಂಡಿಂಗ್ ತನಕ ಇಡೋಣ. ಫ್ರ್ಯಾಕ್ಷನ್ 1 ಅಂತ ಇಟ್ಬಿಟ್ರೆ ಹೋಗಿ ಟಚ್ ಆಗಿಬಿಡುತ್ತೆ ಕಾರ್ನರ್ಗೆ. ಸೊ ಹಾಗಾಗಿ 0.99 ಅಂತ ಇಟ್ಟರು ನಡೆಯುತ್ತೆ, ಓಕೆ. ಈಗ ಸೆಗ್ಮೆಂಟ್ಸ್ನ ಜಾಸ್ತಿ ಮಾಡಿ ನೋಡಿ. ಸೊ ಮ್ಯಾನ್ಯಲ್ ಆಗಿ ಕೊಡ್ಬೋದು, 12 ಇದೆ, 20 ಕೊಡ್ತೀನಿ ನಾನು, ಓಕೆ. ಸೊ ಈ ಥರ ರೌಂಡಾಗಿ ಕೊಡ್ಬೋದು. ಅಥವಾ ಜಸ್ಟ್ ಒಂದು ವೇಳೆ ಇವನ್ ಈ ಸೆಗ್ಮೆಂಟ್ಸ್ 2 ಇದೆ ಅಂದ್ಕೊಳ್ಳಿ, ಇಲ್ಲಿ 3 ಅಂತ ಕೊಡ್ತೀನಿ ನಾನು, ಓಕೆ. ಸೊ ವರ್ಟೆಕ್ಸಿಗೆ ಹೋಗ್ಬಿಟ್ಟು ಇದನ್ನು ಸೆಲೆಕ್ಟ್ ಮಾಡಿ ಈ ಕಡೆ ಮೂವ್ ಮಾಡಿ. ಸೊ ಇದು ಬಹುಶಃ ಇಲ್ಲೇ ಇರಲಿ, ಸ್ವಲ್ಪ ಈ ಕಡೆ ಇರಲಿ, ಓಕೆ. ಇವಾಗ ಈ ಥರ ಅಂದರೆ ಇವನ್ ನೀವು ಈ ಎಡ್ಜ್ ಲೂಪ್ಗಳನ್ನು ಹೇಗೆ ಸೆಟ್ ಮಾಡ್ತೀರಾ ಅನ್ನೋದ್ರ ಮೇಲೆ ಆ ಶೇಪ್ ಬರುತ್ತೆ, ಓಕೆ. ಈಗ ಮತ್ತೆ ಎಡ್ಜಿಗೆ ಹೋಗ್ಬಿಟ್ಟು ಸೊ ಇದನ್ನು ಸೆಲೆಕ್ಟ್ ಮಾಡಿ ಮತ್ತು ಇದನ್ನು ಸೆಲೆಕ್ಟ್ ಮಾಡಿ, ಇವೆರಡನ್ನೂ ಎರಡು ಎಡ್ಜ್ ಲೂಪ್ಗಳನ್ನು ಸೆಲೆಕ್ಟ್ ಮಾಡಿ ಒಂದೇ ಬೆವೆಲ್ ವ್ಯಾಲ್ಯೂಸ್ನ ಅಪ್ಲೈ ಮಾಡ್ತೀನಿ. ಅಥವಾ ಬೇರೆ ಬೇರೆ ವ್ಯಾಲ್ಯೂಸ್ ಕೂಡ ನೀವು ಸಪ್ರೇಟಾಗಿ ಅಪ್ಲೈ ಮಾಡ್ಬೋದು, ಓಕೆ. ಸೊ ಇದು 0.8 ಅಥವಾ 0.95 ಇರಲಿ ಮ್ಯಾಕ್ಸಿಮಮ್. ಇದು ಸೆಗ್ಮೆಂಟ್ಸಿಗೆ ಜಾಸ್ತಿ ಮಾಡಿ ನೋಡಿ. ಸೊ ಈ ಥರ ಕೂಡ ಕೊಡ್ಬೋದು, ಓಕೆ. ಸೊ ಈ ಥರ ನಾವು ಬೆವೆಲ್ ಟೂಲನ್ನು ಯೂಸ್ ಮಾಡಬಹುದು. ಇನ್ನು ಫೇಸ್ಗೆ ಕೂಡ ನೀವು ಬೆವೆಲ್ ಟೂಲ್ ಅಪ್ಲೈ ಮಾಡ್ಬೋದು. ಸೊ ಫೇಸ್ನ ಸೆಲೆಕ್ಟ್ ಮಾಡಿ. ಫೇಸ್ಗೆ ಬೆವೆಲ್ ಅಪ್ಲೈ ಮಾಡೋದು ಅಂದರೆ ಮತ್ತಿನ್ನೇನೂ ಇಲ್ಲ, ಜಸ್ಟ್ ಈ ಫೇಸ್ ಆ್ಯಕ್ಚುಲಿ ಯಾವ ಎಡ್ಜಸ್ಗಳಿಂದ ಆಗಿರುತ್ತೆ, ಸೊ ಈ 4 ಎಡ್ಜಸ್ ಏನಿದೆ ಆ ಎಡ್ಜಸ್ಗಳಿಗೆ ಅದು ಬೆವೆಲ್ ಅಪ್ಲೈ ಮಾಡುತ್ತೆ, ಓಕೆ. ಸೊ ಈ 4 ಎಡ್ಜಸ್ನ ಸೆಲೆಕ್ಟ್ ಮಾಡಿ ಬೆವೆಲ್ ಅಪ್ಲೈ ಮಾಡೋದು ಒಂದೇ, ಈ ಫೇಸ್ನ ಸೆಲೆಕ್ಟ್ ಮಾಡಿ ಬೆವೆಲ್ ಅಪ್ಲೈ ಮಾಡೋದು ಒಂದೇ. ಸೊ ಸೆಲೆಕ್ಟ್ ಮಾಡಿ ಶಿಫ್ಟ್ ರೈಟ್ ಕ್ಲಿಕ್, ಇಲ್ಲಿಂದ ಹೋಗೋಣ ಬೆವೆಲ್ ಫೇಸ್. ಸೊ ಸುತ್ತ ಇರುವ 4 ಎಡ್ಜಸ್ಗಳಿಗೆ ಬೆವೆಲ್ ಅಪ್ಲೈ ಆಗಿದೆ. ಸೊ ಇದನ್ನು ಸ್ವಲ್ಪ ಕಡಿಮೆ ಮಾಡ್ಬೋದು, ಸೆಗ್ಮೆಂಟ್ಸ್ ಅಪ್ಲೈ ಮಾಡಿ, ಓಕೆ. ಸೊ ಈ ಥರ ನೀವು ಬೆವೆಲ್ ಅಪ್ಲೈ ಮಾಡ್ಬೋದು.
ಸೊ ಇಲ್ಲಿ ನಾನು ಸೆಲೆಕ್ಟ್ ಮಾಡಿ ಇದರಲ್ಲಿದ್ದೆ ಎಡ್ಜಸ್ಟ್ ಮೋಡಿಂದ ವಾಪಸ್ ಆಬ್ಜೆಕ್ಟ್ ಮೋಡಿಗೆ ಹೋಗುವಾಗ ಜಸ್ಟ್ ಈ ಥರ ಮಾಡಿದೆ. ಓಕೆ, ಸೊ ಇದನ್ನು ನಾನು ಸ್ಟಾರ್ಟಿಂಗ್ ಕ್ಲಾಸಲ್ಲೇ ನಿಮಗೆ ಹೇಳಿದ್ದೆ. ಓಕೆ, ಈ ಮಾರ್ಕಿಂಗ್ ಮೆನುದಲ್ಲಿ ಈ ಥರ ಒಂದು ಆಪ್ಷನ್ ಇದೆ. ನೀವು ರೈಟ್ ಕ್ಲಿಕ್ ಮಾಡಿ ಹಿಡ್ಕೊಂಡು ನಿಧಾನವಾಗಿ ಎಡ್ಜ್ ವರ್ಟೆಕ್ಸ್ ಈ ಥರ ಹೋಗೋ ಬದಲು ಜಸ್ಟ್ ಡೈರೆಕ್ಟಾಗಿ ರೈಟ್ ಕ್ಲಿಕ್ ಮಾಡಿ ಈ ಥರ ಮೇಲ್ಗಡೆ ಮಾಡಿದಾಗ ಮೌಸನ್ನು ಎಡ್ಜಸ್ಗೆ ಹೋಗುತ್ತೆ, ಈ ಥರ ಮಾಡಿದಾಗ ವರ್ಟೆಕ್ಸಿಗೆ ಹೋಗುತ್ತೆ, ಕೆಳಗಡೆ ಬಂದರೆ ಫೇಸಸ್ಗೆ ಹೋಗುತ್ತೆ, ಮತ್ತು ಈ ಥರ ಮಾಡಿದಾಗ ಆಬ್ಜೆಕ್ಟಿಗೆ ಹೋಗುತ್ತೆ. ಸೊ ಅದು ಅಂದರೆ ಅದು ಎಲ್ಲೆಲ್ಲಿದೆ ಅವುಗಳ ಪೊಸಿಷನ್ ಆಧಾರದ ಮೇಲೆ ನಾವು ಈ ಥರ ಮಾಡ್ಬೋದು. ಓಕೆ, ಸೊ ಇದನ್ನು ನಾನು ಸ್ಟಾರ್ಟಿಂಗಲ್ಲೇ ಯಾವುದೋ ಒಂದು ಕ್ಲಾಸಲ್ಲಿ ಹೇಳಿದ್ದೆ. ಓಕೆ, ಸೊ ಅದನ್ನು ಯೂಸ್ ಮಾಡಿ ಫಾಸ್ಟಾಗಿ ವರ್ಕ್ ಮಾಡ್ಬೋದು.